ತಿಂಡಿಗೆ ಅಂತ ತುಂಬ ಸ್ವಲ್ಪವಾಗಿ ಪೂರಿ ಕೂಡ ಮಾಡ್ಕೊಂಡಿದ್ದೆ. ಎಷ್ಟು ಸಾಫ್ಟ್ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ಹಾಗೂ ಆಲೂಗಡ್ಡೆ ಪಲ್ಯ. ಇನ್ನು ನನಗೆ ಸಾಕು ನೋಡಿ, ನಾನು ತಿಂತಾ ಇರಬೇಕಂದ್ರೆ ಖಾಲಿ ಆದಮೇಲೆ ಅಳ ಸ್ಟಾರ್ಟ್ ಮಾಡ್ತಾರೆ. ಸರಿ ಕಡ್ಬಿಟ್ಟು ಹಸ್ಬೆಂಡ್ ಕೂಡ ಡ್ಯೂಟಿನ ಬರ್ತಾರೆ. ಅಷ್ಟೊಳಗೆ ಅವ್ರಿಗೆ ಊಟಕ್ಕೆ ನೀಡ್ಬಿಟ್ರೆ ಅರ್ಧ ಕಡೆ ಕೆಲಸ ಮುಗುತ್ತೆ. ಅರ್ಧ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸದ ವ್ಲಾಗ್ ಹಾಕೋಕ್ಕಾಗಿಲ್ಲ, ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ತಿಂಡಿಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ಲಾಗಿ ಇವತ್ತು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಗು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಯಾವುದೇ ರೀತಿ ತರಕಾರಿ ಇರಲಿಲ್ಲ. ಪೂರಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಪಲ್ಯ, ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊಳ್ತಿದ್ದೀನಿ. ನಮ್ಮಲ್ಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಆಲೂಗಡ್ಡೆ ಪಲ್ಯನ, ಅಥವಾ ಪೂರಿ ಈ ರೀತಿ ದೋಸೆಗೆ ಮಾಡಿದರೆ ಮಾತ್ರ ತಿಂತಾರೆ. ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಪೂರಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪಾಪ ಕೂಡ ಇಷ್ಟಪಟ್ಟು ತಿಂತಾನೆ. ಇದು ನಾನು ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ದಿವಸದ ವ್ಲಾಗ್ ಆಗಿರುತ್ತೆ. ಎಡಿಟ್ ಮಾಡಿಟ್ಟಿದ್ದೆ, ಆದರೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಇತ್ತು, ಹಾಗಾಗಿ ಅದನ್ನು ಎಡಿಟ್ ಮಾಡಿ ಹಾಕಿದ್ದೆ. ಇನ್ನೇನು ಪಲ್ಯ ಕೂಡ ರೆಡಿ ಆಯಿತು. ಕೆಲವರು ಈ ಆಲೂಗಡ್ಡೆ ಪಲ್ಯಗೆ ಟೊಮೊಟೊ ಯೂಸ್ ಮಾಡಲ್ಲ, ಹಾಗೆ ಮಾಡ್ಕೊಳ್ತಾರೆ. ಸ್ವಲ್ಪ ಟೊಮೊಟೊ ಕೂಡ ಹಾಕ್ಬಿಟ್ಟು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ, ಪ್ರತಿಯೊಬ್ಬರು ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದ್ದೀನಿ. ನಾನು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಕೆಲವು ಟೊಮೊಟೊ ಹಾಕ್ತೀನಿ, ಹಾಗೆ ಕೂಡ ಮಾಡ್ಕೊಳ್ತಾರೆ. ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೂಡ. ಈ ಪಲ್ಯ ರೆಡಿ ಆಗಿನ ಮುಂಚೆನೆ ಪೂರಿಗೆ ಅಂತ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಬಿಡ್ತೀನಿ. ಯಾಕೆ ಸ್ವಲ್ಪ ನೆನ್ಕೊಂಡ್ರೆ ಚೆನ್ನಾಗಾಗುತ್ತೆ, ಪೂರಿ ಉಬ್ಬಿ ಕೂಡ ಬರುತ್ತೆ ಅಂತೇಳಿ. ಹಾಗೆ ಇನ್ನೇನು ಆಲೂಗಡ್ಡೆ ಕೂಡ ಬೇಯಿಸಿದೆ, ಅದು ಕೂಡ ಸಿಪ್ಪೆ ತಗೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೇಳ್ಬೇಕು. ಹಸ್ಬೆಂಡ್ ಕೂಡ ಡ್ಯೂಟಿ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು, ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ವಿಡಿಯೋ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪನೇ ಕಷ್ಟ ಆಗುತ್ತೆ, ಆದರೂ ಕೂಡ ಮಾಡ್ಕೊಳ್ತಾ ಇದ್ರಿ. ಅಪ್ಪಗೂ ಅಷ್ಟೇ ಇವತ್ತು ಟಿಫನ್ ತಿಂದು ಸ್ವಲ್ಪನೇ ಲೇಟ್ ಆಯಿತು. ಹಾಗಾಗಿ ಏಕೆಂದರೆ ಇನ್ನು ಪೂರಿ ಕೂಡ ಮಾಡ್ಕೊಬೇಕು, ಆಲ್ರೆಡಿ ಹೇಳ್ತಾ ಇದ್ರು ಅಂತ ಮನೇಲಿ. ಅವ್ರಿಗೆ ಅಂತ ಮುಂಚಿತವಾಗಿ ಅಥವಾ ರಾಗಿ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಇರುತ್ತೆ, ಹಾಗಾಗಿ ಅವ್ರಿಗೆ ಅದನ್ನು ಕೊಡ್ತೀನಿ. ಅಥವಾ ಬೆಡ್ ಟೋಸ್ಟ್ ಮಾಡಿಕೊಟ್ರೆ ಅದನ್ನು ಕೂಡ ತಿಂತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ, ನಾನು ಅದನ್ನು ಹಾಲಲ್ಲಿ ಡಿಪ್ ಮಾಡಿ ಕೊಡ್ತೀನಲ್ವಾ, ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನಮ್ಮ ಪಾಪು. ಆಲೂಗಡ್ಡೆ ಕೂಡ ಅಷ್ಟೇ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಚಾಕಲೆ ಅಂದರೆ ಬಿಸಿ ಇತ್ತಲ್ವ, ಹಾಗಾಗಿ ಚಾಕುದಲ್ಲೇ ಕಟ್ ಮಾಡ್ಕೊಂಡು ಇನ್ನೇನು ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಬೆಂದಿದೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನಿಮಗೆ ಗಟ್ಟಿ ಅನಿಸಿದ್ರೆ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಅಷ್ಟನ್ನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನಮ್ಮ ಪಾಪನ ಅಡುಗೆ ಮಾಡಬೇಕಾದ್ರೆ ತುಂಬಾ ಗಲಾಟೆ ಮಾಡ್ತಿದ್ರು. ಅವ್ರಿಗೆ ಎತ್ಕೊಂಡು ಇದನ್ನೆಲ್ಲ ತೋರಿಸ್ಬೇಕು ನಾನು ಅಡುಗೆ ಮಾಡೋದು, ಅದೊಂಥರ ಖುಷಿ ಅವ್ರಿಗೆ. ಮಕ್ಕಳು ಅಂದರೆ ಹಾಗೆಲ್ಲ ಹೈಪರ್ ಆಕ್ಟಿವ್ ಆಗಿರ್ತಾರೆ, ಪ್ರತಿಯೊಂದನ್ನು ಕೂಡ ತಾವು ನೋಡಬೇಕು ಅನ್ನೋದೇ ಆಸೆ ಇರುತ್ತೆ. ನನ್ನ ಹಸ್ಬೆಂಡ್ ಇರುವಾಗೆ ನಾನು ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಕೆಲಸ ಇತ್ತು ಪುಟ್ಟ ಸಣ್ಣ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮ ಪಾಪ ತುಂಬಾ ಕಿರಿಕಿರಿ ಮಾಡ್ತಾರೆ, ಎತ್ಕೊಂಡು ನಾನು ನೋಡಬೇಕು ಅದನ್ನೆಲ್ಲ ಅಂತ. ಈಗ ಸ್ವಲ್ಪ ಗೊತ್ತಾಗುತ್ತಲ್ವ, ನಾನು ನೋಡ್ತೀನಿ, ನಾನು ಮಾಡ್ತೀನಿ. ಅದರಲ್ಲೂ ನಾನು ಮುದ್ದೆ ಅಥವಾ ಏನಾದರೂ ಮಾಡಬೇಕಾದ್ರೆ ತುಂಬಾ ಇಷ್ಟ, ಅದನ್ನು ಕೈಯಾಡಬೇಕು ಅಂತ. ಹಾಗಾಗಿ ಅವ್ರ ಹಸ್ಬೆಂಡ್ ಇದ್ದಾಗೆ ಬೇಗನೆ ಅಡುಗೆ ಕೂಡ ಮಾಡ್ಕೊಂಡ್ಬಿಡ್ತೀನಿ ನಾನು ಗೋಧಿ ಹಿಟ್ಟಿಂದು ಪೂರಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಚಿರೋಟಿ ರವೆ ಕೂಡ ಹಾಕ್ಕೊಂಡು ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಕಲಸಿ ನೆನೆ ಇಟ್ಟಿದ್ದೆ. ಒಂದು 20 ನಿಮಿಷ ಅಂತೂ ಚೆನ್ನಾಗಿ ನೆನ್ಕೊಂಡಿದೆ. ತದನಂತರ ಸ್ವಲ್ಪ 2-3 ನಿಮಿಷ ಚೆನ್ನಾಗಿ ನಾದ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ರೀತಿ ಕೂಡ ಬರುತ್ತೆ. ಹಾಗಾಗಿ ಇನ್ನೇನೆಲ್ಲ ಕೂಡ ನಾದಿಟ್ಕೊಂಡಿದ್ನಲ್ವ, ಈ ರೀತಿ ಪೇಪರ್ ಮೇಲೆ ಕೂಡ ನೀವು ಪೂರಿನ ತಟ್ಕೊಬೋದು. ನಾನು ಮಣೆ ಮೇಲೆ ತಟ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಪ್ರಮಾಣ ತಗೊಂಡು ಒಳ್ಳೆ ಥರ ಮಾಡಿಕೊಂಡು ತಟ್ಕೊಬೋದು. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಥರ ಹಚ್ಕೊಂಡಿದ್ದೀನಿ, ಮಣೆ ಕೂಡ ತುಂಬ ಅಂಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ರೀತಿ ಲಟ್ಟಿಸ್ಕೊಂಡು ಪೂರಿ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಕೂಡ ಚೆನ್ನಾಗಿ ಉಪ್ಪದ ರೀತಿ ಬರುತ್ತೆ. ಪೂರಿ ಕೂಡ ಲಟ್ಟಿಸ್ಕೊಂಡು ಇನ್ನೇನು ಪೂರಿ ಕೂಡ ಕರಿಯೋಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಪೂರಿ ಉಬ್ಬಿ ರೀತಿ ಬರುತ್ತೆ. ಸ್ವಲ್ಪ ಪ್ರಮಾಣ ಎಣ್ಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ರೀತಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸಾಫ್ಟ್ ಹೋಟೆಲ್ ರೀತಿ ಕೂಡ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬರ್ತಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾ ಇತ್ತು. ಪೂರಿ ಉಬ್ಬಿದ ರೀತಿನೇ ಇತ್ತು. ಯಾರಾದರೂ ಮಾಡಕ್ಕೆ ಬರಲ್ಲ ಪೂರಿ ಅಂದರೆ ಗೋಧಿ ಹಿಟ್ಟಲ್ಲಿ ಈ ರೀತಿ ಸುಲಭವಾಗಿ ಮಾಡ್ಕೊಬೋದು. ನಾನು ಹಿಟ್ಟು ಕಲಸಿದ ವಿಡಿಯೋ ಮಾಡೋಕ್ಕಲ್ಲ, ಸುಮಾರು ಜನ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಾರೆ, ನೋಡಬಹುದು. ತುಂಬ ಚೆನ್ನಾಗೇ ಬಂದಿತ್ತು ಪೂರಿ ಅಂತೂ. ಅಷ್ಟೇ ಸಾಫ್ಟಾಗಿ ಕೂಡ ಇತ್ತು, ಅಷ್ಟೇ ಚೆನ್ನಾಗಿತ್ತು. ಹೋಟೆಲ್ ರೀತಿ ಯಾವ ರೀತಿ ಪೂರಿ ಆಗಿರುತ್ತೋ ಅದೇ ರೀತಿ ಪೂರಿ ಬಂದಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಬೇಗನೆ ಮಾಡ್ಕೊಬೋದು. ನೋಡಿ ಎಷ್ಟೊಂದು ಪೂರಿ ಆಗಿದೆ. ಇನ್ನೇನು ನನ್ನ ಹಸ್ಬೆಂಡ್ಗೆ ಕೂಡ ಟಿಫನ್ಗೆ ಹಾಕ್ಕೊಡ್ತಿದ್ದೀನಿ. ನಮ್ಮ ಪಾಪು ಕೂಡ ತಿನ್ನಿಸ್ಬೇಕು. ಇವ್ರು ತಿಂದು ಡ್ಯೂಟಿಗೆ ಹೋದ್ಮೇಲೆ ಪಾಪ ಕೂಡ ತಿನ್ನಿಸ್ತೀನಿ. ಅವ್ರ ಪಪ್ಪ ಜೊತೆ ಕೂಡ ಸ್ವಲ್ಪ ಪ್ರಮಾಣ ತಿಂತಾನೆ, ತದನಂತರ ನಾನು ಅವನಿಗೆ ತಿನ್ನಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಕೂಡ ಇದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು ಪೂರಿ ಅಂತೂ. ಹೊರಗಡೆ ತಿನ್ನೋಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಂಡಿದ್ರೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು. ನನ್ನ ಹಸ್ಬೆಂಡು ಹೊರಗಡೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಅವ್ರ ಪಪ್ಪಗೆ ಅವನೇ ಬ್ರೇಕ್ಫಾಸ್ಟ್ ಕೊಡೋಕೆ ಹೋಗ್ತಾ ಇದ್ದಾನೆ ನಮ್ಮ ಪಾಪು. ಇನ್ನೇನು ಮತ್ತೆ ಬ್ಲಾಗ್ನ ನಾನು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ.
ನೈಟ್ಗೆ ಊಟದ ಜೊತೆಗೆ ಅಂತೇಳಿ ಈರುಳ್ಳಿ ಪಕೋಡ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಕೂಡ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದೆ ಅಂತ ಕೂಡ ತೋರಿಸ್ತೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಏನಾದರೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಿದೆ. ಹಾಗಾಗಿ ಈರುಳ್ಳಿ ಪಕೋಡ ಕೂಡ ರೆಡಿ ಆಗ್ತಾ ಇದೆ. ವಡೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಸಿಂಪಲಾಗಿ ಇರಲಿ ಅಂತೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ಹತ್ರ ಇರುತ್ತೆ. ಹಾಗೆ ನೈಟ್ ಊಟ ಕೂಡ ನೆಂಚ್ಕೊಬೋದು ಅಂತೇಳಿ ಈರುಳ್ಳಿ ಪಕೋಡ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟು, ಈರುಳ್ಳಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅಜ್ವಾನ್ ಕಾಳು, ಜೀರಿಗೆ ಹಾಗೆ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ. ಮಾಡ್ಕೊಬೋದು, ಏನು ಟ್ರಿಕ್ ಏನಿಲ್ಲ. ಈಸಿ ಕೂಡ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈ ರೀತಿ ಪಕೋಡ ಮಾಡ್ಕೊಳ್ಳೋದ್ರಿಂದ. ಈವ್ನಿಂಗ್ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಕೊಳ್ಳೋ ಒಳ್ಳೆಯದು, ಹೊರಗಡೆ ತಂದು ತಿನ್ನೋಕ್ಕಿಂತ. ಹಾಗಾಗಿ ಹೀಗೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ಕೂಡ ಅಷ್ಟೇ ಊಟ ಮಾಡಿಸ್ಬೇಕು. ಆಲ್ರೆಡಿ ಟೈಮು 8:30 ಆಗಿ ಹೋಗುತ್ತೆ. ಹಾಗಾಗಿ ಈಗ ಈರುಳ್ಳಿ ಪಕೋಡ ರೆಡಿ ಮಾಡ್ತಾ ಇದ್ದೀನಿ. ಹೋಳಿಗೆ ಸಾಂಬಾರು ಕೂಡ ಇತ್ತಲ್ವ ನೆನ್ನೆ ಮಾಡಿದ್ದು. ಹಾಗಾಗಿ ಮತ್ತೆ ಇನ್ನೇನು ಮಾಡೋದು ಬೇಡ, ಅನ್ನ ಇದು ಸ್ವಲ್ಪ ಪಕೋಡ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಪ್ಪಳ ಎಲ್ಲ ಕರ್ಕೊಳ್ಳೋಣ. ಪಲ್ಯ ಹಾಗೆ ಕೋಸಂಬರಿ ಎಲ್ಲ ಕೂಡ ಇದೆ ಅಡುಗೆ ಮಾಡಿ. ಹಾಗೆ ಪಾಪು ಕೂಡ ಊಟ ಮಾಡಿಸ್ಬೇಕು. ಈಗ ಅನ್ನ ಕೂಡ ವಿಶಿಲ್ ಹೊಡಿತಾ ಇದೆ. ಅನ್ನ ಕೂಡ ರೆಡಿ ಆಗ್ತಿದೆ. ಹಾಗೆ ಹಣ್ಣೆಲ್ಲ ತೊಗೊಂಬಂತಿರೋ ಅದನ್ನು ಕೂಡ ಅಷ್ಟೇ ಎಲ್ಲ ಎತ್ತಿಡಬೇಕು. ಇನ್ನು ಹಾಗೆ ಇದೆ ಬಾಳೆಹಣ್ಣು ಹಾಗೆ ದ್ರಾಕ್ಷಿ ಎಲ್ಲ ತೊಗೊಂಬಂದಿದ್ರು, ಅದನ್ನು ಕೂಡ ಎತ್ತಿಟ್ಕೊಬೇಕು. ನಮ್ಮ ಪಾಪು TV ಹಾಕ್ಬಿಟ್ಟು ಕೂರಿಸಿದ್ದೀನಿ. ಸ್ವಲ್ಪ ಕೂಡಲಿ ಕೆಲಸ ಇದೆ ತುಂಬ ಅಂತೇಳಿ. ಏನು ಅನ್ನ ಕೂಡ ರೆಡಿ ಐತಿ. ನಾನು ಪಕೋಡ ಮಾಡ್ಕೊಂಡು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹೆಸರುಬೇಳೆ ಪಾಯಸನ. ಹಾಗಾಗಿ ಅದಕ್ಕೂ ಕೂಡ ಇನ್ನೂ ರೆಡಿ ಮಾಡಿಲ್ಲ, ಅದಕ್ಕೂ ಕೂಡ ರೆಡಿ ಮಾಡ್ಕೊಬೇಕು. ನಿನ್ನೆ ಹೋಳಿಗೆ ಮಾಡಿದ್ನಲ್ವ ಅದರ ಎಣ್ಣೆ, ಹಾಗಾಗಿ ಇದು ಬ್ಲ್ಯಾಕ್ ಆಗಿದೆ. ನಿನ್ನೆ ಹಪ್ಪಳ ಅದೆಲ್ಲ ಕರೆದಿದ್ನಲ್ವ, ಹಾಗಾಗಿ ಪಕೋಡಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇನ್ನು ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊಂಡಿಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಾದಮೇಲೆ ಎಣ್ಣೆ, ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಕೂಡ ಇರುತ್ತೆ, ಹಾಗಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಆಪ್ಷನ್ ಆದ್ರೆ ಹಾಕ್ಕೊಳ್ಳಿ, ಇಲ್ಲಿದ್ರೆ ಹಾಗೆ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಅಂತ ನೋಡಿ. ಅಲ್ಲಿ ಅರ್ಧ ಕೆಲಸ ಮಾಡೋಷ್ಟಿಗೆ ಇಲ್ಲಿ ಅರ್ಧ ಮುಕ್ಕಾಲು ಕೆಲಸ ರೆಡಿ ಮಾಡಿಟ್ಟಿರ್ತಾರೆ. ಏನದು? ಹಾಂ ಪುಟ್ಟಣ್ಣ, ಹಾಂ ಖಾಲಿ ಐತಂತೆ ಸ್ನ್ಯಾಕ್ಸ್ಗೆ ಅಂತ ತೊಗೊಂಬಂದಿರಪ್ಪ. ನಂಗೊಂಚೂರು ಕೊಡು. ನೋಡಿ ಕೊಡಲ್ವಂತೆ. ಮುಂಚೆ ಎಲ್ಲ ಕೊಡ್ತಿದ್ರಿ, ಈಗ ಕೊಡಿ ಅಂದರೆ ಕೊಡಲ್ಲ. ಒಂದು ಸ್ವಲ್ಪ ಕೊಡು, ಒಂದು ಕೊಡು ಚೂ. ನೋಡಿ ಕೊಡ್ತಾರಂತೆ. ಅದು ಮನಸ್ಸು ಬರಬೇಕು ಕೊಡಬೇಕು ಅಂದರೆ, ಇಲ್ಲಿದ್ರೆ ನಿಜವಾಗ್ಲೂ ಕೊಡಲ್ಲ. ಚಾಕೋಸ್ ಇರುತ್ತಲ್ಲ ಅದು ತೊಗೊಂಬಂದಿರೋ ಹಸ್ಬೆಂಡ್, ಇದೆಲ್ಲ ಕೊಡೋದಿಲ್ಲ. ಇತ್ತಲ್ವ ಅಂತ ಕೊಟ್ಟಿದ್ದೆ ಅಷ್ಟೇ. ತಿನ್ಬೇಕಾ ನಾನು? ನೋಡಿ ಅಮ್ಮ ನೀನು ತಿನ್ನು ಅಂತಿದ್ದಾರೆ. ಓಕೆ ತಿನ್ನೋಣ, ನಾನು ತಿನ್ನಲಾ ನಿಂಗೆ ಇಷ್ಟ ನಾನು ತಿಂದರೆ ತಿನ್ನಲಾ? ನಂಗೆ ಇನ್ನೊಂದು ಕೊಡ್ತೀಯಾ? ಕೊಡಿ ಇನ್ನೊಂದು. ಥ್ಯಾಂಕ್ ಯು. ಅವರು ಕೂಡ ಅಷ್ಟೇ ಥ್ಯಾಂಕ್ ಯು ಅಂತಿದ್ದಾರೆ. ಸದ್ಯ ಈ ರೀತಿ ಅನ್ನ ಆಟಾಡ್ತಾ ಇದ್ರೆ ನಾನು ಅಡುಗೆ ಮಾಡ್ಕೊಬೋದು. ಇಲ್ಲಿದ್ರೆ ಸಖತ್ ಕಷ್ಟ ಆಗಿಬಿಡುತ್ತೆ. ಕೆಲವು ಸರಿ ಎತ್ಕೊ ಅಮ್ಮ ನೋಡ್ತೀನಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಥರ ಒಂದು 10 ನಿಮಿಷ ಟಿ ವಿ ನೋಡ್ಕೊಂತ ಏನೂ ಮಾಡಿಲ್ಲ. ಸ್ನ್ಯಾಕ್ಸು ಅಥವಾ ಚಿರುಮುರಿ ಏನೇನಾದರೂ ಮಾಡ್ಕೊಡ್ತಿದ್ದೆ. ಇವತ್ತು ಏನೂ ಮಾಡೋಕ್ಕಾಗಿಲ್ಲ. ರಾಗಿ ಲಡ್ಡು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಚಾಕೋಸ್ ಇತ್ತು ಒಂದು ಪ್ಯಾಕೆಟು, ಅದನ್ನೇ ಕೊಟ್ಟಿದ್ದೀನಿ. ಸುಮ್ಮನೆ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ? ವಾವ್ ಸೂಪರ್ ಇದೆಯಾ? ಇನ್ನೇನು ಪಾಪುನ ಬಿಟ್ಟಿದ್ದೀನಿ ಆಟಾಡೋಕ್ಕೆ. ನಾನು ಈರುಳ್ಳಿ ಪಕೋಡ ಮಾಡೋಕ್ಕೂ ರೆಡಿ ಮಾಡಿದ್ದೀನಿ. ಈರುಳ್ಳಿ ಪಕೋಡ ಮಾಡಿ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ಕೊಂಬಿಟ್ರೆ ಮುಗ್ದೋಗ್ತದೆ. ನಿನ್ನೆ ಪಾಯಸ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಈಗೇನು ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ. ಪಕೋಡ ಕೂಡ ಅಷ್ಟೇ ಕಡ್ದುಬಿಟ್ಟು ಹಸ್ಬೆಂಡ್ ಕೂಡ ಡ್ಯೂಟಿನ ಬರ್ತಾರೆ. ಅಷ್ಟರೊಳಗೆ ಅವ್ರಿಗೆ ಊಟಕ್ಕೆ ನೀಡಿಬಿಟ್ರೆ ಅರ್ಧ ಕಡ್ದೆ ಕೆಲಸ ಮುಗುತ್ತೆ. ಅರ್ಧ ಕಡ್ದೆ ಬೆಳಗ್ಗೆ ಇದ್ದಾಗಿಂದ ಕಿಚನಲ್ಲೇ ಇರೋಕ್ಕಾಗುತ್ತೆ. ಬೆಳಿಗ್ಗೆ 11 ಗಂಟೆ ತನಕ ಕಿಚನ್ ಕೆಲಸ ಆಗುತ್ತೆ. ಮಧ್ಯಾಹ್ನ ಇನ್ನೇನು ಪಾಪುನ ಆಟಾಡ್ಸೋದು, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸಂಜೆ ಆದರೆ ಮತ್ತೆ ಕಿಚನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ನೈಟ್ಗೆ ನೀನು ಸಾಂಬಾರಿದ್ದರೆ ಸ್ವಲ್ಪ ಈಸಿ ಅನಿಸುತ್ತೆ, ಎಕ್ಸ್ಟ್ರಾ ಏನು ಮಾಡೋದಿರೋದಿಲ್ಲ ಅಂತ ಮಾಡೋ ಹೊಂದಿದ್ದಾರೆ. ಹಾಗಾಗಿ ಹೆಸರು ಬೇಳೆ ಸ್ವಲ್ಪ ಈಸಿ ಬೇಗ ಕೂಡ ಆಗುತ್ತೆ ಅಂತೇಳಿ ಪಾಪು ಕೂಡ ಊಟ ಮಾಡಿಸ್ಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ 8 ಗಂಟೆ. ಹಾಗಾಗಿ ಬ್ಲಾಗ್ನ ಈವ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ನಿಮ್ಗೆ ಏನೋ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೂಡ ಚೆನ್ನಾಗಿ ಕಾದಿದೆ ನೋಡಿ. ಸ್ವಲ್ಪ ಎಣ್ಣೆನ ಪಕೋಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ ಅಷ್ಟೇ. ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಳಿ. ನಾನು ಚಕ್ಲಿ ಎಲ್ಲ ಮಾಡ್ಬೇಕಾದ್ರೆ ಇದೇ ರೀತಿನ ಪ್ರೋಸೆಸ್ ಮಾಡೋದು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಇಟ್ಟ ಮೇಲೆ ಹಾಕೊಂಡ್ರೆ ಗರಿ ಅನಿಸುತ್ತೆ. ಹಾಂ ಪುಟ್ಟಣ್ಣ
ಹಾಂ, ಏನು ತಾರು ಚೆನ್ನಾಗಿದೆಯಾ? ಹಾಂ, ಏನು ಹೇಳು ಕರೆದಿದ್ದು ನೋಡಿ, ನೀರು ತುಂಬಿಕೊಡ್ಬೇಕು, ಅವ್ರಿಗೆಲ್ಲ ಕೆಲಸನೂ ಮಾಡಬೇಕು ನೋಡಿ, ಚಾಕೋಸ್ ಕೂಡ ಕರೆದಿದ್ದಾರೆ. ಥ್ಯಾಂಕ್ ಯು. ತಿನ್ಬೇಕಾ ನಾನು? ತಿನ್ಬೇಕಂತೆ. ಸರಿ, ಇಲ್ಲಿ ಕೂತಿರ್ತೀಯ, ನಾನು ಅಡುಗೆ ಮಾಡಿ ಬರ್ತೀನಿ. ಕಣ್ಣು ಆಯಾಗಿದೆ ನೋಡು ಮಮ್ಮ ಅಂತಿದ್ದಾರೆ. ಕಣ್ಣಿಗೇನೋ ಹತ್ತಿದೆ. ಸರಿ, ಇದೇ ಮಾಡ್ತಾಯಿದ್ರೆ ಕೆಲಸ ಆಗಲ್ಲ. ಇನ್ನು ನನಗೆ ಸಾಕು ನೋಡಿ, ನಾನು ತಿಂತಾ ಇರ್ಬೇಕಂತೆ. ಖಾಲಿ ಆದಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿ ಆಯಿತು, ಬನ್ನಿ ಈಗ ಬಜ್ಜಿ ಮಾಡಬೇಕು, ಅದನ್ನು ಕೂಡ ರೆಡಿ ಮಾಡ್ಕೊಬೇಕು. ನಿಮಗೆ ತೆಳ್ಳಗೆ ಅನ್ಸಿದ್ರೆ ಬೇಕಾದ್ರೆ ಜಾಸ್ತಿ ಹಿಟ್ಟನ್ನು ಹಾಕೊಳ್ಳಿ. ನೆನೆ ಇಟ್ಟಿದ್ದೀನಲ್ವ, ನನಗೆ ಅದ ಇದೆ ಸಾಕು, ಈಸಿ ಆಗುತ್ತೆ. ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ. ಇಲ್ಲಿದ್ರೆ ಕೆಲವು ಸರಿ ಹಿಡಿದ್ಬಿಡುತ್ತೆ ನೋಡಿ, ಎಣ್ಣೆ ಬಿಟ್ಟ ತಕ್ಷಣ ಎದ್ಬಿಡುತ್ತೆ ಮೇಲ್ಗಡೆಕ್ಕೆಲ್ಲ. ನಿಮಗೆ ಚಿಕ್ಕ ಚಿಕ್ಕಕ್ಕೆ ಬೇಕು ಚಿಕ್ಕ ಚಿಕ್ಕಕ್ಕೆ ಬಿಟ್ಕೊಳ್ಳಿ, ದಪ್ಪ ಬೇಕು ದಪ್ಪ ಬಿಟ್ಕೊಬೋದು. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಎಲ್ಲೂ ಕೂಡ ಹಿಡಿತಾ ಇಲ್ಲ, ಒಂದು ಕೂಡ ವಡೆ ಗರಿ ಗರಿಯಾಗಿ ಬರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ರೀತಿ ಫ್ರೈ ಮಾಡ್ಕೊಬೋದು ಚೆನ್ನಾಗಿ ಎಣ್ಣೆಲಿ. ಒಟ್ಟಿನಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಗೋಲ್ಡನ್ ಕಲರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾದ್ರೆ ನೀವು ಫ್ರೈ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಅಷ್ಟು, ಅಂದರೆ ಚಿಕ್ಕ ಚಿಕ್ಕಕ್ಕೆ ಬೇಕಾದ್ರೆ ಹಾಕ್ಕೊಬೋದು, ದೊಡ್ಡ ದೊಡ್ಡಕ್ಕೆ ಬೇಕಾದ್ರೆ ಹಾಕ್ಕೊಬೋದು. ನಾನು ಮೀಡಿಯಮ್ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಹಾಗಾಗಿ ಬೇಗನೆ ಫ್ರೈ ಆಗ್ತಿದೆ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಂ, ಖಾಲಿ ಆಯಿತಾ? ಹಾಂ ಸರಿ, ಕುತ್ಕೊಂಡಿರು, ಬರ್ತೀನಿ. ಮಮ್ಮ ಊಟ ಮಾಡಿಸ್ತಾರೆ. ಆಬು ಕುಡಿ, ಸಾಕಾ? ಸರಿ. ನೋಡಿ ಅದರೊಳಗಡೆ ಚಾಕೋಸ್ ಹಾಕಿ ಯಾವ ರೀತಿ ಮಾಡಿದ್ದಾರೆ ನೀರನ್ನೆಲ್ಲ. ಇನ್ನೇನು ವಡೆ ಇದೆಯಾ ಇನ್ನೂ? ಹಾಂ, ಖಾಲಿ ಆಗಿದೆಯಾ? ಸರಿ, ಹೋಗಿ ಕುತ್ಕೊಂಡಿರು, ಬರ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಟ್ರೈ ಮಾಡಿ, ತುಂಬ ಈಸಿ ಇದು ಮಾಡ್ಕೊಳೋದಂತೂ. ಯಾವಾಗಾರ ಸ್ನ್ಯಾಕ್ಸ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ. ನೀರು ಮತ್ತೆ ಏನು ಬೇಕು? ಆಯ್ತಿರು, ಆಯ್ತು. ಆಯ್ತಿರು ಪುಟ್ಟಣ್ಣ, ಆಯಿತು. ಎತ್ಕೊಬೇಕಂತೆ ಅವ್ಳನ್ನ, ಅದಕ್ಕೆ ನೋಡಿ ಎತ್ಕೊಂಡೇ ಮಾಡ್ಕೊಬೇಕೆಲ್ಲ ಕೂಡ. ಅತ್ತೆ ಬನ್ನಿ, ಬರ್ತೀನಂತೆ. ಇಂಥವೆಲ್ಲ ಇಷ್ಟ, ಎಣ್ಣೆಲಿ ಕರ್ದಿರೋದಾಗಿರ್ಲಿ ಅಂಥವೆಲ್ಲ ಇಷ್ಟಪಟ್ಟು ತಿಂತಾರೆ. ಅದೇ ಊಟ ಮಾಡಿ ಮಾತ್ರ ಆಗಲ್ಲ. ಸಾಕು ಪುಟ್ಟಣ್ಣ. ಇಳಿ, ಆಯ್ತು. ಎಣ್ಣೆ ಫುಲ್ಲು ಕಾದೋಗ್ಬಿಟ್ಟಿದೆ. ಆಗಿದೆ ಹಪ್ಪಳ ಹಾಗೆ ಬೋಂಡ ಎಲ್ಲ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ, ಸಕ್ಕ ಸಾಫ್ಟ್ ಕೂಡ ಇದೆ, ಸಾಫ್ಟಾಗಿ ಕೂಡ ಇದೆ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಈರುಳ್ಳಿ ಪಕೋಡ ಮಾಡೋಕೆ ಹೋಗಿ ಕೈಯೇ ಸುಟ್ಕೊಂಬಿಟ್ಟೆ, ಫುಲ್ಲು ಉರಿತಾ ಇದೆ ನೋಡಿ. ಪುಟ್ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವ್ಲಾಗ್ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಇರುತ್ತೆ ಹೈಪ್ ಮಾಡಿ. ಥ್ಯಾಂಕ್ ಯು.